ಕೃಷಿ ವಿಶ್ವವಿದ್ಯಾಲಯ ಸೇರಿದಂತೆ ವಿವಿಧ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಣ್ಣು ದಿನಾಚರಣೆ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ ಉದ್ಘಾಟಿಸಿದರು. ಈ ವೇಳೆ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಡಾ ನಾರಾಯಣರಾವ್, ವಿಜ್ಞಾನಿ ಡಾ ಮಲ್ಲಾರೆಡ್ಡಿ, ಡಾ ವೀಣಾ, ಡಾ ಶ್ರೀವಾಣಿ, ಅಮರನಾಥ ರೆಡ್ಡಿ, ಸಚಿನ್ ಗೌಡ, ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಶೋಭಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಎರೆಹುಳ ಗೊಬ್ಬರ ಸೇರಿದಂತೆ ವಿವಿಧ ಪ್ರಾತ್ಯಕ್ಷಿಕೆ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಡಾ ಕುರುಬರ ಮಣ್ಣಿನ ಸವಕಳಿ ತಡೆಗಟ್ಟಲು ಮತ್ತು ಮಾಲಿನ್ಯ ನಿಯಂತ್ರಿಸುವ ಜೊತೆಗೆ ಗಿಡಗಳಿಗೆ ಬೇಕಾಗುವ ಪೋಷಕಾಂಶಗಳನ್ನು ನೀಡುವುದು ಮಣ್ಣು. ಹೀಗಾಗಿ ಮಣ್ಣಿನ ಆರೋಗ್ಯ ಕಾಪಾಡುವುದು ಮುಖ್ಯ. ಮಣ್ಣಿನಲ್ಲಿರುವ ಪೋಷಕಾಂಶಗಳ ಸಂರಕ್ಷಣೆ, ಸುಸ್ಥಿರ ಕೃಷಿ ಪದ್ಧತಿಯನ್ನು ಉತ್ತೇಜಿಸುವುದು ಅಗತ್ಯ ಎಂದು ಹೇಳಿದರು. ಈ ಸಮಸ್ಯೆಗಳನ್ನು ನಾವು ತಡೆಗಟ್ಟಬೇಕು. ಇದು ನಾವು ಎಲ್ಲರೂ ಕೂಡಿ ಮಾಡುವಂತ ಕೆಲಸ. ಡಾ ನಾರಾಯಣರಾವ್, ಪ್ರತಿ ವರ್ಷ ಡಿಸೆಂಬರ್ 5ರಂದು ಮಣ್ಣಿನ ದಿನಾಚರಣೆ ಆಚರಿಸಲಾಗುತ್ತಿದೆ. ಮಣ್ಣಿನ ಮಹತ್ವವನ್ನು ಎತ್ತಿ ಹಿಡಿಯಲು ವಿಜ್ಞಾನಿಗಳು ಮಣ್ಣು ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದರು ಎಂದು ತಿಳಿಸಿದರು. ಎಲ್ಲಾ ರೀತಿಯಿಂದನೂ ನಾವು ಥಿಂಕ್ ಮಾಡಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಲೆಕ್ಕದಾಗ ಹೋದ್ರೆ ನಾವು ಇವತ್ತು ಈ ಒಂದು ಏನು ಇಳುವರಿ ಮಟ್ಟ ನಾವು ಸುಧಾರಿಸಬಹುದು ಹೊರತು. ಆರ್ಸಿಎಫ್ ರಾಷ್ಟ್ರೀಯ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ವಲಯ ಅಧಿಕಾರಿ ಡಿಜಿ ಪ್ರವೀಣ್, ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದು ಸಂತಸದ ಸಂಗತಿ. ಮಣ್ಣು ಆರೋಗ್ಯ 35 ಲಕ್ಷಕ್ಕೂ ಅಧಿಕ ಮಣ್ಣು ಆರೋಗ್ಯ ಚೀಟಿಯನ್ನು ನೀಡುವ ಮೂಲಕ ಮಣ್ಣಿನ ಫಲವತ್ತತೆ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದರು. ತಲುಪಿಸಿದ್ದಾರೆ. ಅದರ ಒಂದು ಬೇಸಿಸ್ ಮೇಲೆ ನಿಮಗೆ ಎಷ್ಟೆಷ್ಟು ಗೊಬ್ಬರ ಹಾಕೋಬೇಕು ತಮ್ಮ ಹೊಲದಲ್ಲಿ ರೈತರಿಗೆ ಅಂತ ಅದರ ಬಗ್ಗೆ ಪ್ರಸಾರ, ಅದರ ಮಾಹಿತಿ ಮಾಡ್ತಾನೆ ಎಲ್ಲ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ. ದೂರದರ್ಶನದೊಂದಿಗೆ ವಿಜ್ಞಾನಿ ಡಾ ಮಲ್ಲಾರೆಡ್ಡಿ, ಆರೋಗ್ಯಕರ ನಗರಗಳಿಗಾಗಿ ಆರೋಗ್ಯಕರ ಮಣ್ಣು ಅಗತ್ಯ. ಫಲವತ್ತಾದ ಮಣ್ಣನ್ನು ಮುಂದಿನ ಪೀಳಿಗೆಗೆ ಬಿಡುವ ಸಂಕಲ್ಪ ಮಾಡಬೇಕು ಎಂದರು. ಭಾಗದಲ್ಲಿ ಭೂಮಿಯ ಫಲವತ್ತತೆ ಜಾಸ್ತಿ ಆಗಲಿ, ನಿಮಗೆ ಇನ್ನೂ ಮುಂದಿನ ದಿನಮಾನಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಎಲ್ಲಾ ವಿಜ್ಞಾನಿಗಳು ನಾವು ಯಾವಾಗಲೂ ನಿಮಗೋಸ್ಕರ ನಿಮ್ಗೆ ಏನೇ ಮಾಹಿತಿ ಬೇಕಿದ್ರೂ ಕೂಡ ನಾವು ನೀಡಲು ಯಾವಾಗಲೂ ಸಿದ್ಧರಿದ್ದೀವಿ. ರೈತ ಶ್ರೀನಿವಾಸ್, ಮಣ್ಣಿನ ಆರೋಗ್ಯ ಕಾಪಾಡುವ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ನಿಟ್ಟಿನಲ್ಲಿ ರೈತರು ಕೂಡ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಮುಂದಾಗಬೇಕು ಎಂದರು. ಹತ್ತಿಗಟ್ಟಿಗೆ ಸ್ಪ್ರೆಡರ್ ಅಂತ ಬಂದವ ಅಂತ ಉಪಯೋಗಿಸಿ ರೈತರು ಹೊಲದಲ್ಲಿ ರೋಟೋವೇಟರ್ ಅಂತ ಹಾಕಿ ಮಣ್ಣಲ್ಲಿ ಎಲ್ಲ ಸೇರಿಸಿ ಮಣ್ಣನ್ನು ಫಲವತ್ತಾಗಿ ಮಾಡ್ಬೇಕಂತ ನಮ್ದೊಂದು ವಿಜ್ಞಪ್ತಿ.